ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಟೈಮ್ ಬಂದು ಬೆಳಿಗ್ಗೆ 10:30 ಆಗಿದೆ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿಂದು ಫುಲ್ ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಗ್ಗೆದೆಲ್ಲ ಕೆಲಸ ಆಗಿದೆ. ಇವಾಗ ನಾನು ತಿಂಡಿನ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ತಿಂಡಿ ಬಂದ್ಬಿಟ್ಟು ದೋಸೆ. ಸೊ ವಿಶು ಇವತ್ತು ಸ್ಕೂಲಿಗೆ ಹೋಗಿಲ್ಲ. ಹೇಗೆ ಮಾಡಿ ವಿಶು? ಸೊ ವಿಶುಗೆ 7 ದಿವಸದಿಂದ ಜ್ವರ ಇದೆ. ಅದಕ್ಕೆ ಅವನು ಸ್ಕೂಲಿಗೆ ಹೋಗಿಲ್ಲ. ಸೊ ನನ್ನ ಮಗ ಈ ಥರ ಕೂತಿದ್ದೇ ಅಲ್ಲ, ಜ್ವರ ಆಯ್ತು ಏನಾದ್ರು ಬಂದರೆ ಅಥವಾ ಏನಾದರೂ ಆದರೆ ಮಾತ್ರ ಅವನು ಈ ಥರ ಕುತ್ಕೋತಾನೆ. ಇಲ್ಲಾಂದರೆ ಒಂದು ಜಾಗದ ಮೇಲೆ ನನ್ನ ಮಗ ಇರೋದಿಲ್ಲ. ಸೊ ನೀವು ಕೂಡ ನೋಡ್ತಾ ಇರ್ತೀರಾ ವಿಡಿಯೋಲಿ ಎಷ್ಟು ಅವನು ಮನೆ ತುಂಬ ಎಲ್ಲ ಓಡಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅವನಿಗೆ ಜ್ವರ ಬಂದಿದೆ. ಈ ಥರ ನೋಡಿಬಿಟ್ಟು ನನಗೆ ಅವನಿಗೆ ತುಂಬ ಬೇಜಾರಾಗ್ತಾ ಇದೆ. ಸೊ ಯಾವಾಗಪ್ಪ ಜ್ವರ ಕಡಿಮೆ ಆಗುತ್ತೆ, ಯಾವಾಗ ನನ್ನ ಮಗ ಮುಂಚೆ ಥರ ಓಡಾಡ್ಕೊಂಡಿರ್ತೀನಿ ಅಂತ ಅನಿಸ್ಬಿಡುತ್ತೆ. ಮತ್ತು ಶ್ರಾವಣಿ ಕೂಡ 2 ದಿವಸದಿಂದ ತುಂಬಾ ಬೇಜಾರಾಗ್ತಾ ಇದೆ. ಪಾಪ ಅವಳಂತೂ ಇವತ್ತು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹತ್ಕೊಂಡೇ ಹೋಗಿದ್ದಾಳೆ. ಸೊ ಮಮ್ಮಿ ವಿಶುಗೆ ಜ್ವರ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಅವನು ನನ್ನ ಜೊತೆ ಸ್ಕೂಲಿಗೆ ಬರ್ತಾನೆ ಅಂತ ಅನಿಸ್ಬಿಟ್ಟಿದೆ ಅವಳಿಗಂತೂ. ಸೊ ಬಸ್ಸಲ್ಲಿ ಒಬ್ಬಳೇ ಕುತ್ಕೋತಾಳೆ. ವಿಶು ಅಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ಅವಳು. ನಾರ್ಮಲ್ ಆಗಿದ್ದಾಗ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಸೊ ನನ್ನ ಮಗ ಅವಳಿಗೆ ಬಿಟ್ಟು 1 ನಿಮಿಷ ಕೂಡ ಇರೋದಿಲ್ಲ. ಸೊ 7 ದಿವಸದಿಂದ ಅವನಿಗೆ ಆಟ ಆಡೋದಕ್ಕೆ ಕೂಡ ಆಗ್ತಾ ಇಲ್ಲ, ಏನು ತಿನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಸಖತ್ ಬೇಜಾರಾಗ್ತಾ ಇದೆ. ಸೊ ಅದಕ್ಕೆ ನನಗೆ ವಿಡಿಯೋ ಮಾಡೋದಕ್ಕೆ ಒಂಥರ ಬೇಜಾರು ಅನ್ನಿಸ್ತಾ ಇದೆ. ಫಸ್ಟ್ ಅವನು ಹುಷಾರಾಗಲಿ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದೆಲ್ಲ ಏನು ಮಾಡ್ತಾ ಇಲ್ಲ. ಬರ್ಡೇ ಕೂಡ ಇತ್ತು. ಸಿಂಪಲ್ ಆಗಿ ಒಂದು ಬರ್ಡೇ ಮಾಡಿದ್ದೀವಿ. ಸೊ ಹುಷಾರಾದ್ಮೇಲೆ ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆಲ್ಲ ಕರ್ಸೋಣ ಮತ್ತೆ ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಅಷ್ಟೇ ಮಾಡಿರುವಂಥದ್ದು ಬರ್ಡೇ. ಸೊ ಅದ್ರದ್ದು ಕ್ಲಿಪ್ಪಿಂಗನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನಾನು ನನಗೆ ಅಂತ ಹೇಳಿಬಿಟ್ಟು ದೋಸೆನ ಹಾಕೋತಾ ಇದ್ದೀನಿ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ, ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದಿರೋದು ಲೇಟ್. ಸೊ ಹಾಗಾಗಿ ಶ್ರಾವಣಿ ಇವತ್ತು ಲಂಚ್ ಬಾಕ್ಸ್ಗೆ ನಾನು ಮ್ಯಾಗಿನ ಮಾಡಿದ್ದೆ ಮತ್ತು ಹಾಗೆ ಬ್ರೆಡ್ ಮತ್ತು ನ್ಯೂಟ್ರೆಲ್ಲನ್ನ ಕೊಟ್ಟಿದ್ದೆ. ಸೊ ಅದನ್ನೇ ತೊಗೊಂಡ್ಬಿಟ್ಟು ಹೋದ್ರು ಪಾಪ ಅವಳು. ಸೊ ನಮ್ಮ ಮನೆಯವರಿಗೆ ದೋಸೆ ಮಾಡಿದ್ದೆ ಮತ್ತು ಚಟ್ನಿ ಮಾಡಿದ್ದೆ. ಅದೇ ವಿಶು ಕೂಡ ತಿಂದ. ಸೊ ಇವಾಗ ನನಗೆ ಕೂಡ ದೋಸೆ ಮತ್ತು ಚಟ್ನಿನೇ ತಿಂತೀನಿ. ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ನೋಡೋಣ, ಸ್ವಲ್ಪ ಸಾಫ್ಟಾಗಿರೋದು ಏನಾದರೂ ಕೊಡ್ತೀನಿ. ಸೊ ಅದು ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಅವನಿಗೆ ನಾನಿಲ್ಲಿ ಕಷಾಯ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಎವ್ರಿ 4-5 ಅವರ್ಸ್ ನಾನು ಸ್ವಲ್ಪ ಇದು ಕಷಾಯನ ಕುಡಿಸ್ತಾ ಇರ್ತೀನಿ. ಸೊ ಇದರಿಂದ ಜ್ವರ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ. ವಿಶು ಬೇಬಿ ಅವನು ಚೆನ್ನಾಗಿದ್ದಿದ್ರೆ ಇಷ್ಟೋ ತನಕ ಬಂದು ಓಡಾಡಿ ನಿಮಗೆ ಎಲ್ಲ ಹಾಯತ್ತೆಲ್ಲ ಮಾಡ್ತಾ ಇದ್ದ ಅವನು. ಬೆಳಿಗ್ಗೆ ಅವನು ತಿಂಡಿದೆಲ್ಲ ತಿಂದು ಸಿರಪ್ ಎತ್ತೆಲ್ಲ ಕುಡಿದು ಮನ್ಕೊಂಡಿದ್ದ. ಇವಾಗ ಎದ್ದಿದ್ದಾನೆ. ಅವ್ನು ಮನ್ಕೊಂಡಿದ್ದ ಅಂತ ಅಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ದೆ. ಹಾಗೆ ಸ್ನಾನ ಆಗಿದೆ, ಪೂಜೆ ಆಗಿದೆ, ಎಲ್ಲ ಕೂಡ ಆಯ್ತು. ನಾನು ಇವಾಗ ತಿಂಡಿನ ತಿಂದ್ಬಿಟ್ಟು ಮತ್ತೆ ಉಳಿದಿರುವಂಥ ಕೆಲಸನ ಮಾಡ್ತೀನಿ. ಹಾಗೆ ಇಲ್ಲಿ ಕಾಳನ್ನು ಮೊಳಕೆ ಬರ್ಸಿದ್ದೀನಿ. 2 ಥರದ ಕಾಳು ಕಟ್ಟಿಟ್ಟಿದ್ದೆ, ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಹೆಸರು ಕಾಳು ಮತ್ತು ಮುಕುಣಿ ಕಾಳು 2 ಹಾಕಿದ್ದೆ. ಸೊ ಇದ್ರದ್ದು ಏನಾದರೂ ಪಲ್ಯ ಮಾಡೋದಿದ್ರೆ ಪಲ್ಯ ಮಾಡ್ತೀನಿ, ಇಲ್ಲಾದರೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಬೇಕಾದರೆ ಸ್ಯಾಲೆಡ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಶ್ರಾವಣಿ ತುಂಬ ದಿವಸದಿಂದ ಸ್ಯಾಲೆಡ್ ಮಾಡಂತ ಕೇಳ್ತಾ ಇದ್ದಾಳೆ. ಸೊ ನೋಡೋಣ ಅದು ಆದ್ರೂ ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಶು ನೋಡಿ, ಬರ್ತ್ಡೇ ಡೆಕೋರೇಷನ್ ಇದೆಲ್ಲ ಮಾಡಿದ್ದೀವಿ. ನಾನು ಶ್ರಾವಣಿ ವಿಶು 3 ಜನ ಕುತ್ಕೊಂಡು ಇದು ಬರ್ತ್ಡೇದೆಲ್ಲ ಡೆಕೋರೇಷನ್ ಮಾಡಿದ್ದು. ನೋಡಿ ಯಾವ ಥರ ಆಗಿದೆ ನಮ್ಮ ಬೇಬಿ ಮುಖ. ಸೈಲೆಂಟಾಗಿ ಕೂತಿದ್ದಾನೆ. ಫುಲ್ ಮುಖ ಎಲ್ಲ ಇಳಿದು ಹೋಗಿದೆ. ಕೋಲ್ಡ್ ಆಗ್ತಾ ಇದೆ. To you, happy birthday to you, happy birthday to you, Vishwa, happy birthday to you.
ನಾನು ಕಾಳು ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಅದ್ರ ಜೊತೆ ನಾನು ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ಸೊ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಯಿತು ನಾನು ಈ ಥರ ಎಲ್ಲ ಪಲ್ಯ ಇದು ಎತ್ತೆಲ್ಲ ಮಾಡಿ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿನ ಈ ಥರ ಕೈಯಿಂದನೇ ತಟ್ತಾರೆ. ಲಟ್ಟಣಿಗಿಂತ ಕೂಡ ಮಾಡ್ಬೋದು, ಆದರೆ ನನ್ಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಲಟ್ಟಣಿಗಿಂತ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಯಾವಾಗೂ ಕೂಡ ಕೈಯಿಂದನೇ ರೊಟ್ಟಿನ ತಟ್ಟೋದು. ತುಂಬಾ ದಿವಸ ಆಯ್ತು ಹಿಟ್ಟು ತಗೊಂಡ್ ಬಂದು, ಅಕ್ಕಿ ಹರಿತಾ ಇದೆ ರೊಟ್ಟಿ. ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ನನಗೆ ಮಮ್ಮಿನೇ ಊರಿಂದಾನೇ ಕೊಟ್ಟು ಕಳಿಸ್ತಾರೆ. ಮಮ್ಮಿ ಹೈಟ್ ಶಿ ಮಾಡ್ತೀವಿ, ಮಾಡ್ತೀವಿ ಮಮ್ಮಿಗ ಸೈಲೆಂಟ್ ಆಗಿ ಬರ್ತೀರಿ ನೀವು. ಮಮ್ಮಿ ಬೋಕ್ ಮಾಡ್ಲಿಕ್ಕ ಅಂಜಿಲ್ಲ ಮಮ್ಮ. ಮಮ್ಮ ರೊಟ್ಟಿ ಮಾಡ್ಲತ್ತ. ನಮ್ ಡ್ಯಾಡಿ, ನಿಮ್ ಡ್ಯಾಡಿ ಇಲ್ಲ, ನಮ್ ಡ್ಯಾಡಿ ಅಲ್ಲ ವಿಶು. ಡನ್. ರೊಟ್ಟಿ ರೆಡಿ, ರೊಟ್ಟಿ ರೆಡಿ. ಈ ತರ ಬಟ್ಟೆಯಲ್ಲಿ ಹಾಕಿಟ್ರೆ ಸಾಫ್ಟ್ ಆಗಿರ್ತವೆ ರೊಟ್ಟಿ. ಸೊ ರೊಟ್ಟಿ ರೆಡಿಯಾಗಿದೆ. ಇದು ಬಂದ್ಬಿಟ್ಟು ಹೆಸರು ಕಾಳು ಪಲ್ಯ, ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೀನಿ, ಸಾಂಬಾರು ಮಾಡಿಲ್ಲ. ಇದು ಹಾಗಲಕಾಯಿ ಪಲ್ಯ. ಹಾಗೆ ಅದ್ರ ಜೊತೆ ತಿನ್ನೋದಕ್ಕೆ ನಾನು ಇಲ್ಲಿ ಮೆಂತ್ಯ ಸೊಪ್ಪು, ಕ್ಯಾರೆಟ್, ಈರುಳ್ಳಿ ಮತ್ತು ಮೂಲಂಗಿನ ಇಟ್ಟಿದ್ದೀನಿ. ರೊಟ್ಟಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ಸೊ ಇವಾಗ ಮಜ್ಜಿಗೆ ಒಂದು ಮಾಡಬೇಕು. ಮಜ್ಜಿಗೆ ರೆಡಿ ಆಯಿತು, ಅಡುಗೆ ಎಲ್ಲ ಆಗಿದೆ. ಇವಾಗ ಊಟ ಮಾಡ್ತೀವಿ. ಊಟ ಮಾಡಿದ ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಮಧ್ಯಾಹ್ನ ಊಟ ಆದಮೇಲೆ ಇವಾಗ ಹಿಟ್ಟು ಚಾಳಿಸ್ತಾ ಇದ್ದೀವಿ. ಮಮ್ಮಿ ಊರಿಂದ ಹಿಟ್ಟು ಕೊಟ್ಟು ಕಳಿಸಿದ್ರು. ಸೊ ಅದನ್ನ ಚಾಳಿಸ್ಬಿಟ್ಟು ಡಬ್ಬಿಯಲ್ಲಿ. ಏನಾಯ್ತು? ಚಾಳಿಸಿದ ಹಿಟ್ಟು ತಗೊಂಡಾನ. ಚಾಳಿಸಿದ ಹಿಟ್ಟೆ ಡಬ್ಬೆ ಹಾಕಿಡೋದು. ವಿಶು ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ ಹಾಕೋದಕ್ಕೆ. ಫುಲ್ ಮೈ ಎಲ್ಲ ಹಿಟ್ಟು. ಸಾಕು, ಈಗ ಆಟ ಆಡೋದು, ಹಿಟ್ಟು ಹಾಕೋದು, ಇದೇ ಕೆಲಸ. ಕೈ ನೋಡ್ ಮಾ ವಿಶುಂದು. ವಿಶುನ್ ಕೈ ಮೈ ಎಲ್ಲ ಹಿಟ್ ಫ್ಲೈ ಆಯ್ತು. ಕೆಲಸ ಎಲ್ಲ ನಾನು ಸ್ಕೂಲಿಗೆ ಹೋದ್ಮೇಲೆ ಮಾಡ್ಕೋತೀನಿ. ಅವ್ರು ಇವತ್ತು ಸಿಕ್ಕಿದ್ದಾರೆ. ಅಯ್ಯೋ ರಾಮ, ಸಾಕು ಬಿಡು, ಈಗ ನಾ ಮಾಡ್ತೀನಲ್ಲ.
ಬಂದು ಸಂಜೆ 5:30 ಆಗಿದೆ. ಇವತ್ತು ಬೆಳಗ್ಗೆಯಿಂದ ತುಂಬಾ ಕೆಲಸ ಆಗ್ತಾ ಇದೆ. ಸೊ ಇನ್ನೂ ನನ್ನ ಕೆಲಸ ಮುಗುದಿಲ್ಲ. ಸೊ ಇವಾಗ ಫೈನಲ್ ಟೈಮ್ ಬಂದು 6:30 ಆಗಿದೆ. ಇನ್ನೂ ಇದ್ದೀನಿ. ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಬಾಯ್.